ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಹೆಲ್ದಿ ವರ್ಷನ್ ಆಫ್ ಕೇಕ್. ಅಂದರೆ ಖರ್ಜೂರ ಮತ್ತು ಬಾಳೆಹಣ್ಣು ಬಳಸ್ಕೊಂಡು ಹೇಗೆ ಹೆಲ್ದಿ ವರ್ಷನ್ ಆಫ್ ಕೇಕ್ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಹಸಿ ಖರ್ಜೂರ ತೊಗೊಂಡಿದ್ದೀನಿ. ಈ ಬೌಲಲ್ಲಿ ಫುಲ್ ಆಗುವಷ್ಟು ಅದ್ರ ಬೀಜನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೋಬೇಕು. ನೀವು ಇದಕ್ಕೆ ಬೇಕಿದ್ದರೆ ಬೆಣ್ಣೆ ಖರ್ಜೂರ ಅಥವಾ ಒಣ ಖರ್ಜೂರ ಯಾವುದಾದ್ರೂ ಬಳಸ್ಕೋಬೋದು. ಹಸಿ ಖರ್ಜೂರ ತೊಗೊಳೋದ್ರಿಂದ ಇದರಲ್ಲಿ ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬೀಜ ಎಲ್ಲ ತೆಗೆದಿಟ್ಕೊಂಡಾದ್ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಖರ್ಜೂರ ತೊಗೊಂಡಿದ್ದ ಬೌಲಲ್ಲಿ 1/4 ಬೌಲ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡು ಬಿಸಿ ಹಾಲು 1 ಅವರ್ ಅಥವಾ 1.5 ಅವರ್ ಚೆನ್ನಾಗಿ ನೆನೆಯೋಕೆ ಬಿಡಬೇಕು. ಇದು ಚೆನ್ನಾಗಿ ನೆಂದಾದ್ಮೇಲೆ ತುಂಬ ಸಾಫ್ಟ್ ಆಗಿರುತ್ತೆ, ಗ್ರೈಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ಥರ 1.5 ಅವರ್ ಚೆನ್ನಾಗಿ ನೆನೆಸಾದ್ಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ 2 ಬಾಳೆಹಣ್ಣು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗೆ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು, ಲಂಪ್ಸ್ ಇರ್ದಂಗೆ. ಗ್ರೈಂಡ್ ಮಾಡಿಟ್ಕೊಂಡಿರೋದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಸಿಟ್ಟು, ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಓಟ್ಸ್ ಪೌಡರ್ ಇವೆರಡು ಹಾಕ್ಕೊಂಡು ಇದ್ರ ಜೊತೆಯಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್, ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಮತ್ತು 1 ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಇವಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ರಫ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಮೆಲ್ಟೆಡ್ ಬಟರ್ನ ನೀವು ಸ್ವಲ್ಪ 1 or 2 ಮಿನಿಟ್ಸ್ ಬಿಸಿಯಲ್ಲಿ ಇಟ್ಟರೆ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ತುಪ್ಪ ಆಗೋದಕ್ಕೂ ಮೊದಲು ಅದನ್ನು ನೀವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ಬಟರ್ ಇಲ್ಲ ಅಂತಂದರೆ ನೀವು ಆಯಿಲ್ ಕೂಡ ಹಾಕ್ಕೋಬೋದು ಸಬ್ಸ್ಟಿಟ್ಯೂಷನ್ ಆಗಿ. ಸೊ ಈ ಥರ ಬಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಬೆರೆಯೋ ಥರ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸರಿ ಹೋಗುತ್ತೆ, ಜಾಸ್ತಿ ತೆಳ್ಳಗೂ ಇರಬಾರ್ದು ಅಥವಾ ತೀರಾ ಗಟ್ಟಿಯಾಗೂ ಇರಬಾರ್ದು. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಬೇಕಿಂಗ್ ಟ್ರೇಗೆ ಪಾರ್ಚ್ಮೆಂಟ್ ಪೇಪರ್ ಅಥವಾ ಬಟರ್ ಪೇಪರ್ ಇದ್ದರೆ ನೀವು ಕೆಳಗೆ ಸ್ಪ್ರೆಡ್ ಮಾಡ್ಕೋಬೋದು. ಇನ್ ಕೇಸ್ ಅವೆರಡೂ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕಿ ಗ್ರೀಸ್ ಮಾಡಿಕೊಂಡು ಅದ್ರ ಮೇಲೆ ನಾವು ತೊಗೊಂಡಿರೋವಂಥ ಪೇಸ್ಟ್ನ ಹಾಕ್ಕೋಬೇಕು. ಸೊ ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಓವರಾಲ್ ಸ್ಪ್ರೆಡ್ ಮಾಡಿಕೊಂಡು ನಾನಿಲ್ಲಿ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಒಂದು 10ರಿಂದ 15 ಪೀಸ್ ಆಗುವಷ್ಟು ಕ್ಯಾಶ್ಯೂಸು, 3 ವಾಲ್ನಟ್ಸು, 5 ಆಲ್ಮಂಡ್ಸು, ಒಂದು 15ರಿಂದ 20 ಕ್ರ್ಯಾನ್ಬೆರೀಸ್ ಮತ್ತು ಬ್ಲೂಬೆರೀಸ್ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಇವಿಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಮೇಲೆ ಹಾಕ್ಕೊಂಡು ಪ್ರೀ ಹೀಟೆಡ್ ಓವನ್ನಲ್ಲಿ ಬೇಕ್ ಮಾಡ್ಕೋತಾ ಇದ್ದೀನಿ. ನೀವೇನೇ ಬೇಕ್ ಮಾಡಬೇಕಾದ್ರೂ ಬಿಫೋರ್ ಬೇಕಿಂಗ್ ಅದನ್ನು ಪ್ರೀ ಹೀಟ್ ಮಾಡ್ಕೋಬೇಕು ಫಾರ್ 10 to 15 ಮಿನಿಟ್ಸ್. ಸೊ ಈ ಥರ ಬೇಕ್ ಮಾಡ್ಕೋತಾ ಇದ್ದೀನಿ. ಒಂದು 30 to 35 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಕ್ ಮಾಡಿಕೊಂಡ್ರೆ ಚೆನ್ನಾಗಿ ಆಗಿರುತ್ತೆ. ನಿಮಗೆ ಒಳಗಿರೋದು ಬೇಕಾಗಿದೆಯೋ ಇಲ್ವೋ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಒಂದು ಟೂತ್ ಪಿಕ್ಕನ್ನ ಒಳಗೆ ಇನ್ಸರ್ಟ್ ಮಾಡಿದ್ರೆ ಅದು ರಿಟರ್ನ್ ತೆಗಿಬೇಕಾದ್ರೆ ಯಾವುದೇ ಥರದ ಸ್ಟಿಕ್ಕಿನೆಸ್ ಅದಕ್ಕೆ ಇರಬಾರ್ದು. ಇನ್ ಕೇಸ್ ಏನಾದರೂ ಸ್ಟಿಕ್ಕಿ ಆಗಿದೆ ಅಂದರೆ ಅನದರ್ 2 to 3 ಮಿನಿಟ್ಸ್ ಚೆನ್ನಾಗಿ ಬೇಯಿಸಬೇಕು ಅಂದರ್ಥ. ಸೊ ನೋಡಿ, ಈಗ ಯಾವುದೇ ಥರದ ಸ್ಟಿಕ್ಕಿನೆಸ್ ಇಲ್ಲ, ಚೆನ್ನಾಗಿ ಬೆಂದಿದೆ ಅಂತ ಅನಿಸ್ತಿದೆ. ಸೊ ಇದನ್ನು ಓವೆನಿಂದ ತೆಗೆದ ಮೇಲೆ 1 2 to 5 ಮಿನಿಟ್ಸ್ ಚೆನ್ನಾಗಿ ವಾರ್ಮಲ್ಲೇ ಇರಬೇಕಾದ್ರೇ ಇದನ್ನು ಒಂದು ಬೇರೆ ಪ್ಲೇಟ್ ಮೇಲೆ ಹಾಕೋಬೇಕು. ಈ ಥರ ಸಿಂಪಲ್ಲಾಗೆ ನೀವು ಮನೆಯಲ್ಲೇ ವಿತಿನ್ 30 ಮಿನಿಟ್ಸ್ ನೀವು ಈ ಥರ ಕೇಕ್ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿದ್ರೆ ಮತ್ತೆ ಮತ್ತೆ ಇದನ್ನು ಮಾಡ್ತಾನೆ ಇರಬೇಕು ಅನ್ನಿಸುತ್ತೆ. ಸೊ ಇದನ್ನು ನೀವು ಮನೇಲಿ ಒನ್ಸ್ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ.